ಏನಂದ್ರಿ? ತಿಂಡಿ ಏನ್ ಮಾಡಿದ್ಯಾ? ಏನಪ್ಪ ದಿನಾ ಬೆಳಿಗ್ಗೆ ಎದ್ದು ಏನಾರು ಗೊಣ 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 ಅಂತಾನೆ ಇರ್ತಾರೆ. ಅವ್ರೇನ್ ಹೇಳ್ತಾರೆ ನನಗ್ ಕೇಳೋದಿಲ್ಲ, ನಾನೇನ್ ಹೇಳ್ತೀನಿ ಅವ್ರಿಗೆ ಕೇಳೋದಿಲ್ಲ. ಇದೇ ಗೋಳಾಯ್ತು 20 ವರ್ಷದಿಂದ. ಏನ್ ಮಾಡಿದ್ಯಾ ತಿಂಡಿ? ತಿಂಡಿ ಏನ್ ಮಾಡಿದ್ಯಾ? ತಿಂಡಿ ಅಂದ್ರ ತಿಂಡಿ ಉಪ್ಪಿಟ್ಟು ಮಾಡ್ಲಿಕ್ಕೆ ರವೆ ಹಿಡ್ತಾ ಇದ್ದೇನೆ, ಮಾಡ್ಕೊಡ್ತೀನಿ ಇರಿ. ಏನು ಧಾರಾವಾಹಿ ನೋಡ್ತಾ ಇದ್ದೀಯಾ? ಏನಂದ್ರಿ? ಸರಿ ಕರ್ಕೊಂಡು ಹೋಗ್ತೀನಿ ಅಂದ್ರ ಕಾಂತಾರಾಗ ನಿಮ್ಮ ತಲೆಯ ಕೂದಲು ಎಲ್ಲ ಇರುತ್ತೆ, ಕಾಡಿನಲ್ಲಿ ಸೊಪ್ಪು ಸಿಗುತ್ತದೆ, ಅದನ್ನು ಬೆಳೆಯುತ್ತದೆ ಅಂತ ಮೊನ್ನೆ ಯಾರೋ ಮಕ್ಕಳು ಮಾತಾಡ್ಕೊಂಡಿದ್ದು ಈ ಹಾಳು ಕಿವಿಗೆ ಬಿದ್ದಂಗಿತ್ತು. ಹೋಗೋಣ ಕಾಂತಾರ, ಹೋಗೋಣ. ಏನು ಏನು ಕೆಪ್ಪ ಆಕಳಿ ತಂದು ಕಟ್ಟದ್ಲಪ್ಪ ನಮ್ಮಪ್ಪ. ಯಾವಾಗ ಬಂದ್ರು ಒಂದೇ ಡೈಲಾಗ್, ಎಲ್ರು ಕೇಳಿ. ಬಂಗಾರಮ್ಮ ಬಂಗಾರಮ್ಮ, ಕೆಪ್ರಿಗಂತೂ ಕೇಳುದಿಲ್ಲ. ಬಂಗಾರಮ್ಮ ಬಂಗಾರಮ್ಮ ಬಂಗಾರಮ್ಮ. ಓ ಏನೇ ಸರ್ಸ, ಈಗ ಬಂದ್ಯಾ? ಯಾಕಿಷ್ಟು ಲೇಟು? ಲೇಟ್ ಆಯ್ತಲ್ಲ, ಹೇಳಿತಲ್ಲ ಅದೇ ಡೈಲಾಗ್. ಯಾಕೆ ಲೇಟ್ ಆಯ್ತಂದ್ರೆ KHB ಕಾಲೋನಿಯಲ್ಲಿ ನಮ್ಮ ಭಾರತಕ್ಕನ ಮನೆ, ಅವ್ರ ಮನೆಯದು ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿ. ಮತ್ತೊಂದು ಮನೆ ಇದೆ ಸುಬ್ಬು ಶೆಟ್ರ ಮನೆ, ಅಲ್ಲಿನೂ ಅಷ್ಟೇ ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು. ಮಧುರಕ್ಕನ ಮನೆಗೆ ಬರ್ಬೇಕು, ಅಲ್ಲಿ ನೆಲ ಒರೆಸ್ಬೇಕು. ಅಲ್ಲಿಂದ ಶಾಲೆಕ್ಕನ ಮನೆಗೆ ಹೋಗ್ಬೇಕು. ಅಲ್ಲಿಂದ ಬಂದು ಶಂಕರ ಮಠದಲ್ಲಿ ಗೂಡಿಸ್ಕೊಂಡು ಭಟ್ರು ಹೇಳಿದ್ದೆಲ್ಲ ಕೆಲಸ ಮಾಡ್ಕೊಂಡು ಅಲ್ಲಿಂದ ಇಲ್ಲೆಲ್ಲ ಬರೋ ತನಕ ಇಷ್ಟು ಲೇಟ್ ಆಯ್ತು. ಏನಂದ್ರೆ ಎಲ್ಲಾರ ಮನೇಲಿ ಕಾಫಿ ತಿಂಡಿ ಎಲ್ಲ ಮುಗಿಸ್ಕೊಂಡ್ ಬಂದ್ಯಾ? ನಿಮ್ದೇ ಒಳ್ಳೇದಮ್ಮ, ಎಲ್ಲಾರ ಮನೇಲೂ ಕಾಫಿ ತಿಂಡಿ ಕೊಡ್ತಾರೆ. ನಮ್ಮ ಮನೇಲಿ ಏನಿಲ್ಲ, ಬೆಳಗಾಗಿ ಎದ್ದಿದ್ದೆ ನಾವೇ ಮಾಡ್ಬೇಕು, ಇವ್ರಗಳಿಗೆಲ್ಲ ನಾವೇ ಕೊಡ್ಬೇಕು. ಎಲ್ಲಾರ ಮನೆ ಕೆಲಸ ಮುಗಿಸ್ಕೊಂಡ್ ಬಂದ್ರೆ ಎಲ್ಲಾರ ಮನೇಲಿ ತಿಂಡಿ ತಿನ್ಕೊಂಡ್, ಇವ್ರಿಗೊಂದು ಕಾಫಿನೂ ಕೊಡ್ಲಿಕ್ಕೆ ಆಗುದಿಲ್ಲ. ಏನಂದ್ರೆ ಬಟ್ಟೆ ಒಗ್ದೆ ಅಂದ್ಯಾ? ನಿನ್ನೆ ನಮ್ಮನೆಯವ್ರ ಶರ್ಟ್ ಅಲ್ಲಿರೋ ಕೊಳೆ ಏನೂ ಹೋಗಿಲ್ಲ, ಬರೀ ಬೈತಾ ಇದ್ರು. ಅದೇನ ಸರ್ಸನ್ ಇಟ್ಕೊಂಡಿದ್ಯಾ, ಬಿಡು ಬಿಡು ಬಿಟ್ಟು ಬಿಡು ಅಂತ. ದೇವ್ರೇ, ಇವ್ರು ನೋಡಿ ಬಟ್ಟೆದು ಕೊಳೆ ಹೋಗ್ಲಿಲ್ಲ ಅಂತಾರೆ. ಇಷ್ಟೆಲ್ಲ ಮನೆ ಕೆಲಸ ಮಾಡಿ ನನಗ್ ಸುಸ್ತಿ ಆಗುದಿಲ್ಲ. ಆದ್ರೆ ಈ ಕೆಪ್ಪರ ಮನೇಲಿ ಮಾತಾಡಿ ಮಾತಾಡಿ ನನ್ನ ಬಾಯಿ ಪೂರ ನೋವು ಬಂದು ಹೋಗ್ತದೆ. ಇವ್ರಿಗಂತೂ ಏನು ಕೇಳುದಿಲ್ಲ. ಈ ಯಜಮಾನ್ರು ಕಿವಿನೇ ಕೇಳುದಿಲ್ಲ, ಈ ಅಮ್ಮ ಎಷ್ಟು ಹೇಳಿದ್ರು ಕೇಳುದಿಲ್ಲ. ಮತ್ತೆ ಇಬ್ಬರಿದ್ದಾರೆ ನೋಡಿ, ಅವರಿಗಂತೂ ಏನು ಕೇಳುದಿಲ್ಲ. ಇಂಥವ್ರ ಮನೇಲಿ ನಾನು ಪಾತ್ರೆ ತೊಳೆದು ದೇವ್ರೇ ಈ ಕ್ಯೂಡರ್ ಮುಂದೆ ಕಿನ್ನರಿ ಬಾರಿಸ್ದಂಗೆ ಹೋಗ್ತೀನಪ್ಪ. ನನ್ ಪಾತ್ರೆ ಗೀತ್ರೆ ತೊಳೆದಿದೆ, ಇಲ್ಲಾಂದ್ರೆ ಮತ್ತೆ ಬಂದ್ಕೊಂಡು ಆಯ್ತತ್ತೆ ಮಾಡ್ತಾರೆ. ಬರ್ತೀನಿ. ನಮ್ ಪಪ್ಪು ಇದ್ದಾರೆ ನೋಡಿ, ಹೀಗೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀಯಾ? ಏನಪ್ಪ ಏನ್ ಕಿರಿಕಿರಿ ನಿಂದು ಬೆಳಿಗ್ಗೆ ಬೆಳಿಗ್ಗೆ? ಏನ್ ಮಾಡ್ತಾ ಇದ್ದೀಯಾ? ಓದ್ಕೊಳ್ಳೋದಿಲ್ವಾ? ತಿಂಡಿನ ಕಾಲೇಜಿಲ್ವಾ? ಏನ್ ಮಾಡಿದಾಳಮ್ಮ ತಿಂಡಿ? ಉಪ್ಪಿಟ್ಟು ತಾನೆ. ಆ ಉಪ್ಪಿಟ್ಟು ಯಾರು ತಿಂತಾರೆ? ಕಾಂಕ್ರೀಟ್ ತರ ಇರ್ತದೆ ಅದು. ಅಪ್ಪ ನನ್ಗೆ ಕಾಜಿಬಾಗ್ ದುರ್ಗಾ ಬೇಕರಿಯಿಂದ ಪಿಜ್ಜಾ ಇಲ್ಲ ಸಮೋಸ ತೆಗಿಸ್ಕೊಡ್ತೀಯಾ? ಓದ್ಲಿಕ್ಕೆ ಹೋಗು, ಫಸ್ಟ್ ರ್ಯಾಂಕ್ ಬರ್ಬೇಕು, ಮತ್ತೆ ಹೆಸರು ತರ್ಬೇಕು. ತಗೊಂಬಾ. ಪುಟ್ಟಿ ಪುಟ್ಟಿ ಏ ಪುಟ್ಟಿ, ಏನಮ್ಮ ಏನೇ ಪುಟ್ಟಿ ಇಡೀ ದಿವಸ ಮೊಬೈಲ್ನಲ್ಲೇ ಇರ್ತೀಯ? ಏನ್ ಸ್ಕೂಲ್ಗೆ ಏನ್ ಇಲ್ವಾ ನಿನ್ಗೆ? ನಿನ್ನೆ ಹೋಮ್ವರ್ಕ್ ಆಯ್ತಮ್ಮ ನಂದು. ಓ ಇವತ್ತು ಸ್ಕೂಲ್ ಇಲ್ವಾ? ಒಳ್ಳೇದಾಯ್ತು. ನಿಮ್ಮ ಅಪ್ಪಂಗೂ ಬುತ್ತಿ ಕಟ್ಟೋದಿಲ್ಲ, ನಿನ್ಗೂ ಕ್ಯಾರಿಯರ್ ಕಟ್ಟೋದಿಲ್ಲ. ಇವತ್ತು ಆರಾಮ್ ನನ್ಗೆ. ಏನ್ ಹೋಮ್ವರ್ಕ್ ಅಂತ ಗೋಳು ಇಟ್ಕೊಳ್ತೀರ ಅಮ್ಮ? ಬಾ ಬಾ ಉಪ್ಪಿಟ್ಟು ಕೊಡ್ತೀನಿ ಬಾ. ಉಪ್ಪಿಟ್ಟ?
ಕನ್ನಡಕ ಚೆನ್ನಾಗಿದ್ಯಾ? ಅಲ್ಲ ರೀ, ನಮ್ ಬಿಲ್ ಬರ್ಬೇಕ್ರಿ. ನಮ್ ಬಿಲ್ ಇನ್ನ ಕೊಟ್ಟಿಲ್ಲಲ್ಲ ನೀವು. 3 ತಿಂಗಳ ಬಿಲ್ ಬಾಕಿ ಐತಿ. ಯಾವಾಗ ಕೊಡ್ತೀರಿ? ಕಿವಿ ನೋವ? ಇದು ಎಲ್ಲ ಏನ್ ಹೇಳಿದ್ರು ಏನು ಕೇಳಲ್ಲ. ಏನಪ್ಪ ನಿಮ್ಮ ಅವಸ್ಥೆ? ಈ ಬೇಕಾದ್ರೆ ಬಾಂಬೆಯಿಂದ ತಗೊಂಡ್ಬರ್ರಿ. ನಮ್ ಪೇಪರ್ ಬಿಲ್ ಕೊಡಿ. ಇವತ್ತಿನ ಗ್ರಾಚಾರನೇ ಚೆನ್ನಾಗಿಲ್ಲ. ಇನ್ನೊಂದ್ಸಲ ಬರುವ ಇವ್ರ ಮನೆಗೆ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ, ತಮ್ಮದೇ ಹೇಳ್ತಾ ಇದ್ದಾರೆ. ಆಯ್ತು, ಇವತ್ತಿನ ಮುಹೂರ್ತ ಚೆನ್ನಾಗಿಲ್ಲ, ನಾವು ಹೋಗುವ ವಾಪಸ್ಸು, ಇನ್ನೊಮ್ಮೆ ಬರುವ. ಬಂಗಾರಿ 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 ಬಂಗಾರಿ, ಏನ್ರಿ ದಿನ ಗೋಳು ನಿಮ್ದು? ಸಂಗಮ್ಮ ಬಂದಿದ್ ಕಡೆ ಜುಬ್ಬ ಚೆನ್ನಾಗಿದೆ ಅಂತೆ. ಹಾ, ನಾನ್ ಡಾಬ್ ಮಾಡಿಸ್ಕೊಡ್ತೀನಿ ಅಂತ. ಚಿನ್ನ ಡಾಬು ಪಂಚೆ ಚೆನ್ನಾಗಿದೆ ಅಂತೆ. ಏನಂದ್ರಿ? ಪಂಚೆ ಚೆನ್ನಾಗಿದೆ ಅಂತೆ. ಹೌದಾ? ನನ್ ಕಾಸಿನ ಸರನು ಮಾಡಿಸ್ಕೊಡ್ತೀರಾ? ಎಷ್ಟು ಒಳ್ಳೆಯವರು ರೀ ನೀವು. ಕನ್ನಡಕ ಚೆನ್ನಾಗಿದೆ ಅಂತೆ. ಜುಮ್ಕಿನೂ ಮಾಡಿಸ್ಕೊಡ್ತೀರಾ? ಅಯ್ಯೋ, ಎಲ್ಲರಿಗೂ ನಿಮ್ಮಂತಾನೇ ಗಂಡ ಸಿಗ್ಲಿ. ಲಕ್ಕಿ ಲಕ್ಕಿ ಲಕ್ಕಿ, ಬಾರೆ ಬಾರೆ, ನಿಮ್ಮಪ್ಪ ನನ್ಗೆ ಡಾಬ್ ಮಾಡಿಸ್ಕೊಡ್ತಾರಂತೆ. ಚಿನ್ನ ಡಾಬು. ಎಷ್ಟು ವರ್ಷ ಆದ್ಮೇಲಾದ್ರೂ ನಮ್ಮ ಅಪ್ಪ ಅಮ್ಮನ ಮದುವೆ ಮಾಡೋ ವಿಚಾರ ಜರ್ಮನ್ದಲ್ಲಿ ಇದೆಲ್ಲ ನಾನು ಪುಟ್ಟಿ ಹೇಳ್ತೀನಿ. ಏನಾಯ್ತು? ಅಮ್ಮ ಅಪ್ಪ ನನ್ ಮದುವೆ ಮಾಡ್ತಾರಂತೆ. ಓ, ಪಕ್ಕದ ಮನೆ ಚಿನ್ನಿ ಮನೆ ಕಳ್ತನ ಆಯ್ತಾ? ಜರ್ಮನ್ದಲ್ಲಿ ಇದ್ದಾನಂತೆ ಹುಡುಗ. ಎಲ್ಲ ಕಟ್ಕೊಂಡೋದ್ರಂತ? ಏರೋಪ್ಲೇನ್ ಮೇಲೆ ಹಾರಾಡೋದು. ಏನು? ಎಲ್ಲ ಕಟ್ಕೊಳ್ಳೋದ್ರಂತ? ಹಾ, ಹಾಗೆ ಆಗ್ಬೇಕು ಅವಳಿಗೆ. ಕ್ಲಾಸ್ನ ತಾನೇ ಫಸ್ಟ್ ಅಂತ ಇರ್ತಿದ್ಲು. ಹಾ, ಹಾಗೆ ಆಗ್ಬೇಕು ಅವಳಿಗೆ. ಏನ್ ಗಲಾಟೆಯಪ್ಪ ನಿಮ್ದು? ನಾನು ನನ್ನೇನಾದ್ರೂ ಹೇಳ್ಕೊಳಿಕ್ ಬಂದ್ರೆ ನಿಮ್ದೇ ಹೇಳ್ತಾ ಇದ್ದೀರಾ. ಹಿಡೀರಿ, ತಗೊಳ್ರಿ, ನಿಮ್ಮ ಆಭರಣ ಹಾಕೊಳ್ರಿ. ಅಯ್ಯೋ, ಬೆಳಿಗ್ಗೆಯಿಂದ ಇದನ್ನ ಹಾಕೊಂಡ್ಲೇ ಇಲ್ಲ. ಯಾರ್ಯಾರು ಏನೇನು ಹೇಳಿದ್ರೇನೋ ನಮ್ ಬಗ್ಗೆ. ಅಯ್ಯೋ ದೇವರೇ. ಅಯ್ಯೋ, ಈ ಕ್ಯೂಟ್ರಿಗೆ ನಾವು ಸುಮ್ಮನೆ ಬಂದು ಒದ್ರಿದ್ದು. ಇವಾಗ ಹಾಕೊಂಡಿದ್ದಾರೆ ಮಷೀನು. ಇನ್ನಾದ್ರೂ ನಮ್ ಬಿಲ್ ಸಿಗತ್ತೆ. ಇದೇ ನಮ್ಮ ಕ್ಯೂಡರದೇ ಸಂಸಾರ.